ನಿರಗುಡಿ ಕೈಲಾಸ ಮಂದಿರ ಮಲ್ಲಿನಾಥರ ಅವತಾರ ಭಕ್ತರ ಬಾಳಿಗೆ ಉಸಿರ ಮಲ್ಲಿನಾಥ ಶಿವಗೌರಿಯ ಸುತ ಮಲ್ಲಿನಾಥ ಶಿವಗೌರಿಯ ಸುತ. ನಿರುಗುಡಿ ಬಿಗುವಾನದ ನಡೆದಾಡುವ ದೇವರು ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರ ಜೀವನ ಚರಿತ್ರೆ ಕೇಳುವಂಥ ನಿಮಗೆಲ್ಲರಿಗೂ ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರು ಒಳ್ಳೇದು ಮಾಡಲಿ ಅಂತ ಆ ಮುತ್ತೆನ ಹತ್ರ ಕೇಳಿಕೊಂಡು ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರ ಜೀವನದಲ್ಲಿ ಆಗಿರುವಂಥ ಘಟನೆಗಳು, ಸತ್ಯ ಘಟನೆಗಳು ಏನೇನು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರುವಂಥವ್ರು ಎಲ್ಲರೂ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಕೇಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರ ಜೀವನದಲ್ಲಿ ಸತ್ಯ ಘಟನೆ, ಅವರು ಮಾಡಿರುವಂಥ ಪವಾಡಗಳು ಏನೇನು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಮಹಿಮಾ ಪುರುಷನಾದ ಮಲ್ಲಿನಾಥ ಲೋಕದೊಳಗ ಅನಂತ ಊರುಗಳಲ್ಲೆಲ್ಲ ಕಡೆಗೆ ಲಿಂಗವನ್ನು ಸ್ಥಾಪನೆ ಮಾಡಿ ಮಹಿಮಾ ಪುರುಷನಾದ ಮಲ್ಲಿನಾಥ ಯಾವ ಮಹಾರಾಷ್ಟ್ರದಲ್ಲಿರುವಂತಹ ಬಿಗವಾನ ಕ್ಷೇತ್ರಕ್ಕೆ ಬಂದು ಅಲ್ಲಿ ಮಹಿಮಾ ಪುರುಷ ಮಲ್ಲಿನಾಥ ಮಹಾಶಿವಯೋಗಿ ಮಹಾಮಂದಿರವನ್ನು ಕಟ್ಟಿಸಿ ಮಹಾಮಠವನ್ನು ಕಟ್ಟಿ ಲಿಂಗ ಸ್ಥಾಪನವನ್ನು ಮಾಡಿ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡಿನ ಬರುವ ಭಕ್ತರಿಗೆ ಬೇಡಿದ ವರವನ್ನು ಕೊಡುತ್ತಾ ಮಹಿಮಾ ಪುರುಷನಾದ ಮಲ್ಲಿನಾಥ ಅಖಂಡ ತಪವನ್ನು ಮಾಡುತ್ತಾ ಯಾವ ಮಹಾಮಠದಲ್ಲಿ ಭಕ್ತರಿಗೆ ಹರಸುತ್ತಾ ಇರುವಾಗ ಏನಾಗಿತ್ತಪ್ಪ ಅಂದರೆ ಒಂದು ದಿನ ವಿಚಿತ್ರವಾದ ಲೀಲೆ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಸತಿಪತಿಗಳಿಬ್ಬರು ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರ ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ಮನದಲ್ಲಿ ತಿಳಿದುಕೊಂಡು ಬಿಗವಾನ ಕ್ಷೇತ್ರಕ್ಕೆ ಬರ್ತಾರೆ. ಬಿಗವಾನ ಕ್ಷೇತ್ರದಲ್ಲಿ ಭಗವಂತನ ಸ್ವರೂಪನಾದ ಮಲ್ಲಿನಾಥ ಶಿವಯೋಗಿ ಅನಂತ ಭಕ್ತರನ್ನ ಕೂಡಿಸಿಕೊಂಡು ಜ್ಞಾನ ಬೋಧೆಯನ್ನ ಮಾಡುತ್ತಿರುವಾಗ, ಆಧ್ಯಾತ್ಮದ ಅರಿವನ್ನು ನೀಡುತ್ತಿರುವಾಗ, ಶಿವನು ಹೇಗಿದ್ದಾನೆ ಎನ್ನುವುದನ್ನು ತೋರಿಸಿಕೊಡುತ್ತಿರುವಾಗ ಮಲ್ಲಯ್ಯ ಮುತ್ಯನವರು ಹೇಳ್ತಾರಂತೆ, ಪರಮಾತ್ಮ ಬೇರೆ ಯಾರಿಲ್ಲ, ಆತ್ಮವೇ ಪರಮಾತ್ಮ, ನನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ನಿನ್ನೊಳಗ ಪರಮಾತ್ಮ ಅದಾನ, ನಿನ್ನೊಳಗ ಭಗವಂತ ಅದಾನೆ, ನಿನ್ನೊಳಗ ಗುರು ಅದಾನೆ, ಅದನ್ನ ನೀನು ತಿಳ್ಕೋಬೇಕಾದ್ರೆ ಅಖಂಡವಾಗಿ ಭಕ್ತಿ ಮಾಡಬೇಕು ಅಂತ ಹೇಳ್ತಾರಂತೆ ಅಪ್ಪವರು. ಪರಮಾತ್ಮನನ್ನ ಗುರುವನ್ನ ಒಲಿಸ್ಕೋಬೇಕಾದ್ರೆ ಭಕ್ತಿ ಮಾಡ್ಬೇಕ್ರಪ್ಪ, ಭಕ್ತಿ ಮಾಡಿದಾಗ ಶಿವನು ಒಲಿತಾನೆ ಅಂತ ಹೇಳ್ತಾರಂತೆ ಮಲ್ಲಯ್ಯ ಮುತ್ತೆಯವರು. ಬಡವನೇ ಆಗಿರ್ಲಿ, ಶ್ರೀಮಂತನೇ ಆಗಿರ್ಲಿ, ದೀನನೇ ಆಗಿರ್ಲಿ, ದಲಿತನೇ ಆಗಿರ್ಲಿ, ಯಾರೇ ಇದ್ರೂ ಕೂಡ ಅವರ ಹೆಗಲ ಮ್ಯಾಗ ಕೈ ಹಾಕೊಂಡು ಸ್ನೇಹಿತರಂಗೆ ಹೋಗ್ತಾರ ಅಪ್ಪವರು, ಪೂಜ್ಯ ಅಪ್ಪಾಜಿಯವರು. ಅವರ ಕಷ್ಟಗಳು ಏನೇನವ ಕೇಳ್ಕೊಂತ ಹೋಗ್ತಾರಂತೆ. ಯಾಕಪ್ಪ, ಆರಾಮದೇನಪ್ಪ, ಏನು ಕಷ್ಟ ಆಯ್ತು ನಿನಗ, ಏನ್ ದುಃಖ ಆಯ್ತು ನಿನಗ ಅಂತ ಕೇಳ್ತಾರಂತೆ ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರು. ನೋಡ್ರಿ ಎಷ್ಟು ಆನಂದ ಭಕ್ತರ ಮನದಾಗ. ಇಂಥ ಗುರು ಎಲ್ಲರೇ ಸಿಗ್ತಾನೇನ್ರಪ್ಪ ಈ ಕಾಲದಾಗ. ಲೋಕದೊಳಗೆ ವಿಚಾರ ಮಾಡುವಂತ ಮಾತಿದು. ಯಾಕಂದ್ರೆ ಎಷ್ಟೋ ದೇವರುಗಳು ನಾವು ನೋಡಿದೀವಿ, ಅವ್ರು ಏನಿದ್ರು ದೂರದಿಂದ ನಮಗೆ ಮಾತಾಡಿಸಿ ಹೋಗ್ತಾರ ಹೊರತು ಅವ್ರ ಹತ್ತಿರ ಕುಂದಿರ್ಸ್ಕೊಂಡು ಹೆಗಲ ಮ್ಯಾಗ ಕೈ ಹಾಕಿ ಕಷ್ಟ ಸುಖಗಳು ನಮ್ಮ ಜೊತೆ ನಡ್ಕೊಂತ ಹೊರಡ್ತಾರೆ ನೋಡ್ರಿ, ಅವರೇ ಸಾಕ್ಷಾತ್ ದೇವರು. ನಮ್ಮ ಜೊತೆ ತಿರುಗಾಡಿ ನಮ್ಮ ಹೆಗಲ ಮ್ಯಾಗ ಕೈ ಹಾಕೊಂಡು ಹೋಗುವಂಥ ದೇವ್ರು ನಾವು ನೋಡ್ಬೇಕಂದ್ರೆ ಪೂಜ್ಯ ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರು ಮಾತ್ರ. ಯಾಕಂದರೆ ನಾವೆಷ್ಟೋ ದೇವರುಗಳಿಗೆ ಸ್ವಾಮೀಜಿಗಳ ಹತ್ರ ಹೋಗಿದ್ದೀವಿ, ಅವ್ರು ಯಾವತ್ತೂ ನಮಗೆ ಹೆಗಲ ಮ್ಯಾಗ ಕೈ ಹಾಕೊಂಡು ಮಾತಾಡಿಸಿದ ನಾವು ಇದುವರೆಗೂ ನೋಡೇ ಇಲ್ಲ. ಏನಿದ್ರು ಅವ್ರು ದೂರದಿಂದ ಮಾತಾಡಿಸಿ ಆಶೀರ್ವಾದ ಮಾಡ್ತಾರೆ ಹೊರತು ಪೂಜ್ಯ ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರು ಯಾರೇ ಬರಲಿ, ಅವರು ಶ್ರೀಮಂತರೇ ಆಗಿರಲಿ, ಬಡವರೇ ಆಗಿರಲಿ, ಎಂಥವರೇ ಆಗಿರಲಿ, ಅವ್ರಿಗೆ ಹೆಗಲ ಮ್ಯಾಗ ಕೈ ಹಾಕೊಂಡು ಗೆಳೆಯರಂಗ ಅಂದರೆ ದೋಸ್ತರಂಗ ಗೆಳೆಯರಂಗ ಹೆಗಲ ಮ್ಯಾಗ ಕೈ ಹಾಕೊಂಡು ಅವರ ಕಷ್ಟಗಳನ್ನು ಕೇಳ್ಕೊತ ನಮ್ಮ ಸಂಗಟ ನಡ್ಕೊತ ಹೋಗ್ತಾರಲ್ಲ, ಅವರೇ ಶ್ರೀ ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರು ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಒಂದು ದಿನ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಸತಿಪತಿಗಳಿಬ್ಬರು ಸಂತಾನ ಭಾಗ್ಯ ಇಲ್ಲಂದು, ಮಕ್ಕಳ ಭಾಗ್ಯ ಇಲ್ಲ ಎಂದು ಬಿಗವಾನದ ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರ ದರ್ಶನ ನಾವು ಪಡ್ಕೊಂಡ್ರೆ ಮಕ್ಕಳು ಆಗ್ತವೇನೋ ಅನ್ನುವಂಥ ನಂಬಿಕೆ ಇಟ್ಕೊಂಡು ಅವರು ಸಾಕಷ್ಟು ದವಾಖಾನಿಗಳು ತಿರುಗಿ ಸಾವಿರಾರು ಲಕ್ಷಾಂತರ ರೂಪಾಯಿ ಹಾಕಿದರೂ ಕೂಡ ಅವರ ಭಾಗ್ಯಕ್ಕೆ ಮಕ್ಕಳು ಇರಲಿಲ್ಲಂತೆ. ಆವಾಗ ಪೂಜ್ಯ ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರ ದರ್ಶನ ನಾವು ಪಡೆದುಕೊಂಡ್ರೆ ಮಕ್ಕಳು ಆಗ್ತವೇನೋ ಅನ್ನೋಂಥ ನಂಬಿಕೆ ಇಟ್ಕೊಂಡು ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರ ಹತ್ರ ಬಿಗವಾನ ಕ್ಷೇತ್ರಕ್ಕೆ ಹೋಗಿದ್ರಂತ. ಆವಾಗ ಪರಮ ಪೂಜ್ಯರಾದ ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರು ಕೇಳಿದ್ರಂತ, ಭಕ್ತರೇ ಯಾಕೆ ಬಂದಿರಪ್ಪ ಅಂತ ಕೇಳಿದ್ರಂತ. ಅವರು
ಗಂಡ ಹೆಂಡತಿ ಅಳ್ಕೊಂತ ಹೇಳಿದ್ರಂತ, ನಮಗೆ ಆಸ್ತಿ ಅದ, ಐಶ್ವರ್ಯ ಅದ, ಬಂಗಾರದ ರೊಕ್ಕ ಅದ, ರೂಪಾಯಿ ಅದಪ್ಪ, ಆದ್ರೆ ನಮಗೆ ಸಂತಾನ ಭಾಗ್ಯ ಇಲ್ಲ, ಮಕ್ಕಳಿಲ್ಲಪ್ಪ, ನಮಗೆ ಎಲ್ಲಾನು ಅದ, ಐಶ್ವರ್ಯ ಅದ, ಆಸ್ತಿ ಅದ, ನಮಗೆ ಮಕ್ಕಳು ಕೊಡುವಂತ ಶ್ರೀ ಪೂಜ್ಯ ಶ್ರೀ ಹವಾಮಲ್ಲಿನಾಥ ಮುತ್ತೆಯವ್ರಿಗೆ ಕೇಳ್ಕೊಂಡಾಗ ಮುತ್ತೆಯವ್ರು ಹೇಳಿದ್ರಂತ, 11 ಅಮಾಸಿ 11 ಹುಣ್ಣಿಗೆ ಬಂದು ಪೂಜೆ ಮಾಡ್ರಿ, ಮತ್ತು ಎಲ್ಲೆಲ್ಲಿ ಆಶ್ರಮಗಳವ ಅಲ್ಲೆಲ್ಲ ಹೋಗಿ ನೀವು ದರ್ಶನ ಮಾಡ್ರಿ ಅಂತ ಹೇಳಿದಾಗ, ಯಾಕಲ್ಲಪ್ಪ ಅಂತ ಅಪ್ಪವರ ಪಾದಕ್ಕೆ ಹಣೆ ಹಚ್ಚಿ ದರ್ಶನ ಮಾಡಿ ಹೋಗ್ತಾರೆ. ಅಪ್ಪಾಜಿಯವ್ರು ಹೇಳಿದನಂತ, ನಿಮಗೆ ಗಂಡು ಮಗು ಹುಡ್ತದೆ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸಿದಾಗ 11 ಅಮಾವಾಸ್ಯೆ 11 ಹುಣ್ಣಿಮೆಯವರು ಪೂಜೆ ಮಾಡಿದ್ರಂತ. ಅವಾಗ ಮುಂದೊಂದು ಗಂಡು ಮಗು ಹುಡ್ತಂತ. ನೋಡ್ರಿ ಅಂಥ ಪವಾಡ ಶ್ರೀ ಹವಾಮಲ್ಲಿನಾಥ ಮುತ್ತೆಯವರು. ನಂಬಿದವರಿಗೆ ಯಾವತ್ತೂ ಶ್ರೀ ಹವಾಮಲ್ಲಿನಾಥ ಮುತ್ತೆಯವರು ಕೈ ಬಿಡಲ್ಲ. ಮನದಲ್ಲೇ ಶ್ರೀ ಹವಾಮಲ್ಲಿನಾಥ ಮುತ್ತೆಯವರಿಗೆ ನಂಬಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಹಾಗಾಗಿ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.